ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಗರ್ಭಿಣಿಯರು ಈ ಬೇಸಿಗೆ ಕಾಲದಲ್ಲಿ ಯಾವ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ನೀವು ಮತ್ತು ಮಗು ತುಂಬ ಆರೋಗ್ಯವಾಗಿರ್ಬೋದು ಅಂತ ಹೇಳಿ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಿಪ್ ಇದು. ಎಲ್ಲರೂ ಹೇಳುವಂಥದ್ದು ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳಿ. ಸೊ ನಮ್ಮ ದೇಹ ಅನ್ನೋದು ಯಾವಾಗಲೂ ಹೈಡ್ರೇಟಾಗಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ತಲೆ ಸುತ್ತಂಗಾಗೋದು, ತುಂಬ ತಲೆನೋವು ಬರೋದು, ತುಟಿ ಎಲ್ಲ ಒಣಗ್ದಂಗೆ ಆಗೋದು, ಹೊಟ್ಟೆ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು, ಇಲ್ಲ ವೈಟ್ ಡಿಸ್ಚಾರ್ಜ್ ಹೆಚ್ಚಾಗಿ ಆಗೋದು, ಈ ರೀತಿ ಎಲ್ಲ ಆಗ್ತಿರತ್ತೆ. ಹೊಟ್ಟೆ ಎಲ್ಲ ಗಟ್ಟಿ ಆಗೋದು ಅದಕ್ಕೆ. ಸೊ ನೀರು ಚೆನ್ನಾಗಿ ಕುಡಿದ್ರೆ ಅಂತ ಹೇಳಿದ್ರೆ ಈ ತೊಂದರೆ ಅನ್ನೋದು ಇರೋದಿಲ್ಲ. ಸೊ ಅಟ್ಲೀಸ್ಟ್ ದಿನಕ್ಕೆ ಒಂದು 3 ಲೀಟರ್ ಆದರೂ, ಅಂದರೆ ಒಂದು 7ರಿಂದ 8 ಗ್ಲಾಸಸ್ ನೀರಾದರೂ ನೀವು ಕುಡಿಬೇಕಾಗತ್ತೆ. ಸೆಕೆಂಡ್ ಟಿಪ್ ಏನು ಅಂತ ಹೇಳಿದ್ರೆ, ಸಮ್ಮರ್ ಅಲ್ವಾ, ತುಂಬ ಸ್ವೆಟ್ ಆಗ್ತಿರತ್ತೆ. ಸೊ ಅದಕ್ಕೆ ಸ್ವಲ್ಪ ಲೂಸ್ ಆಗಿರೋ ಅಂಥ ಡ್ರೆಸ್ಸಸ್ಸು, ಅಂದರೆ ಕಾಟನ್ ಡ್ರೆಸ್ಸಸ್ನ ನೀವು ಪ್ರಿಫರ್ ಮಾಡೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಡಾರ್ಕ್ ಕಲರ್ಸ್ ಹಾಕ್ಕೊಂಡು ಹೊರಗಡೆ ಹೋಗಬೇಡಿ. ಹೊರಗಡೆ ಹೋಗುವಾಗ ರೆಡ್ ಕಲರ್ ಆಗಿರ್ಬೋದು, ಬ್ಲ್ಯಾಕ್ ಕಲರ್ ಆಗಿರ್ಬೋದು, ಈ ರೀತಿ ಕಲರ್ಸು ನೀವು ಹಾಕ್ಕೊಂಡು ಹೊರಗಡೆ ಹೋದರೆ ತುಂಬ ಸುಸ್ತಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಇದೆಲ್ಲನೂ ಬೆಳಗ್ಗೆನೇ ಮುಗಿಸ್ಕೊಳ್ಳಿ, ಒಂದು 7 ಗಂಟೆ ಒಳಗಡೆ. ಸೊ ನೆಕ್ಸ್ಟು ಬಿಸಿಲು ಹೆಚ್ಚಾದಾಗ ನೀವು ಮಾಡೋದಕ್ಕೆ ಹೋದರೆ ತುಂಬ ಸುಸ್ತಾಗೋದಕ್ಕೆ ಶುರುವಾಗೋಗುತ್ತೆ. ಹಾಗಾಗಿ ಬೆಳಗ್ಗೆ ಟೈಮಲ್ಲಿ ಅಥವಾ ಈವ್ನಿಂಗ್ ಒಂದು 6 o'clock ಆದಮೇಲೆ ನೀವು ಮಾಡ್ಕೊಳ್ಳೋದು ಒಳ್ಳೆಯ ವಿಷಯ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಂದು ಮಧ್ಯಾಹ್ನ ಟೈಮಲ್ಲಿ ಒಂದು 1/2 hour ಅಥವಾ 1 hour ನಿದ್ದೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು ಈ ಬೇಸಿಗೆ ಕಾಲದಲ್ಲಿ. ಮತ್ತು ನೈಟ್ ಟೈಮು ಅಷ್ಟೇ, ಆದಷ್ಟು ಬೇಗ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಒಳ್ಳೆಯ ಅಭ್ಯಾಸ. ಮತ್ತು ಈ ಬಿಸಿಲು ತುಂಬ ಹೆಚ್ಚಾಗಿರುವಾಗ ಹೊರಗಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಎಮರ್ಜೆನ್ಸಿ ಇದೆ, ಹೋಗಲೇಬೇಕು ಅಂದಾಗ ಮಾತ್ರನೇ ಹೋಗಿ. ಆವಾಗಲೂ ನೀವು ಹೊರಗಡೆ ಹೋಗುವಾಗ ಒಂದು ಕೊಡೆ, ಅಂಬ್ರೆಲಾ ತಗೊಂಡು ಹೋಗೋದು, ಆ ವಾಟರ್ ಬಾಟ್ಲಲ್ಲಿ ಯಾವಾಗಲೂ ನೀರು ಇಟ್ಕೊಂಡು ನೀವು ಹೊರಗಡೆ ಹೋಗೋದು ಒಂದು ಬೆಸ್ಟ್. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಆದಷ್ಟು ಈ ಟೈಮಲ್ಲಿ ಮಲ್ಕೊಳ್ಳುವಾಗ ಲೆಫ್ಟ್ ಸೈಡ್ ಮಲಗೋದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಆಗ್ತಿರತ್ತೆ. ನೆಕ್ಸ್ಟು ಈ ಬೇಸಿಗೆ ಕಾಲದಲ್ಲಿ ಮೂಡ್ ಸ್ವಿಂಗ್ಸ್ ಅನ್ನೋದು ಹೆಚ್ಚಾಗಿರುತ್ತೆ. ಸ್ವಲ್ಪ ಟೆನ್ಷನ್ನು ಈ ರೀತಿ ಎಲ್ಲ ಹೆಚ್ಚಾಗಿ ಆಗ್ತಿರತ್ತೆ. ಸೊ ಮೊಬೈಲ್ ಜಾಸ್ತಿ ನೋಡೋದಕ್ಕಿಂತಲೂ ಸ್ವಲ್ಪ ಸಾಂಗ್ಸ್ ಕೇಳೋದು, ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು, ಈ ರೀತಿ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ವಿಷಯ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಈ ಟೈಮಲ್ಲಿ ಹೊಟ್ಟೆ ಎಲ್ಲ ಉರಿಯೋ ರೀತಿ ಆಗ್ತಾ ಇರತ್ತೆ, ಅಂದರೆ ಬೇಸಿಗೆ ಕಾಲದಲ್ಲಿ. ಮತ್ತು ಗಂಟಲೆಲ್ಲ ಉರಿ ಕಾಣಿಸ್ಕೊಳ್ತಾ ಇರತ್ತೆ, ಮತ್ತು ಹೊಟ್ಟೆ ನೋವು ಹೆಚ್ಚಾಗಿ ಬರ್ತಾ ಇರತ್ತೆ. ಯಾಕೆ ಅಂತ ಹೇಳಿದ್ರೆ, ಡೈಜೆಷನ್ ಸರಿಯಾಗಿ ಆಗದೆ ನೀವು ಆಯಿಲ್ ಐಟಮ್ಸ್ ಹೆಚ್ಚಾಗಿ ತಗೊಳ್ಳೋದ್ರಿಂದ ಈ ರೀತಿ ಆಗ್ತಿರತ್ತೆ. ಸೊ ಇದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ತುಂಬ ಉಪ್ಪಿನ ಅಂಶ ಹೆಚ್ಚಾಗಿರುವಂಥ ಆಹಾರ ಪದಾರ್ಥಗಳನ್ನ ತೊಗೊಬೇಡಿ. ಮತ್ತು ತುಂಬ ಸ್ಪೈಸಿ ಐಟಮ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಹೆಚ್ಚಾಗಿ ನೀರಿನ ಅಂಶ ಹೆಚ್ಚಾಗಿರೋ ಹಣ್ಣುಗಳನ್ನ ನೀವು ತಗೊಳ್ಳೋದು ಬೆಸ್ಟು ಈ ಸಮ್ಮರ್ ಟೈಮಲ್ಲಿ. ಸೊ ಊಟ ಕಡಿಮೆ ತಗೊಂಡ್ರು ಈ ಹಣ್ಣುಗಳನ್ನ ಹೆಚ್ಚಾಗಿ ತಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಗುಗೆ ತುಂಬಾ ಒಳ್ಳೆಯದು. ಮಗು ಸುತ್ತು ನೀರು ಚೆನ್ನಾಗಿ ಮೇಂಟೈನ್ ಆಗ್ತಿರತ್ತೆ. ಮಗು ತುಂಬ ಆರೋಗ್ಯವಾಗಿರೋದಕ್ಕೆ ಇದು ಹೆಲ್ಪ್ ಆಗ್ತಿರತ್ತೆ. ಸೊ ಈ ಟಿಪ್ಸ್ ಎಲ್ಲನೂ ಫಾಲೋ ಮಾಡಿ, ಮಗು ತುಂಬ ಹೆಲ್ತಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.